ಉಪೇಂದ್ರ ಅವರು ಮಾಧ್ಯಮದವ್ರನ್ನ ಹೆಂಗ್ ನೋಡ್ತಾರೆ? ಮಾಧ್ಯಮ ಥರನೇ ನೋಡ್ತೀನಿ. ನಮ್ಮ ಜನಗಳ ಮಧ್ಯೆ ಇರುವಂಥವ್ರು ಮಾಧ್ಯಮ, ಸಂಪರ್ಕದ ಕೊಂಡಿ. ಸಮಸ್ಯೆಗಳು ಬಂದಾಗ ಅದು ಪರಿಹರಿಸಕ್ಕೆ ಟ್ರೈ ಮಾಡೋರು ಮಾಧ್ಯಮದವರು. ಇಲ್ಲ, ಖಂಡಿತ. ಬಿಕಾಸ್ ದರ್ ಇಸ್ ಎ ಕಮ್ಯುನಿಕೇಶನ್ ಅಂದರೆ ನೀವೇ ತಾನೆ, ಮಾಧ್ಯಮ ಅನ್ನೋದೇ ಅದು ತಾನೆ. ಇಟ್ ಈಸ್ ಎ ಬಿಟ್ವೀನ್ ಪೀಪಲ್ ಆ್ಯಂಡ್ ಎಲ್ಲರ ಮಧ್ಯೆ ಇರೋರು ನೀವು. ಅಲ್ಲೇನೋ ಆದರೆ ನೀವು ನಮ್ಗೆ ತಲುಪಿಸೋವಂಥವ್ರು, ನೀವು ನಮ್ಮಿಂದ ಏನಾದರೂ ಅದನ್ನು ಜನಕ್ಕೆ ತಲುಪಿಸೋವಂಥವ್ರು ನೀವು, ಆ ಥರ. ಸೊ ಮಾಧ್ಯಮದವ್ರು ಏನಾದ್ರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನಿಸಿದ್ಯಾ ಉಪೇಂದ್ರ ಅವ್ರಿಗೆ ಯಾವತ್ತಾದ್ರು? ಅದು ನೀವು ಹೇಳಬೇಕು, ನಾವು ಹಾಕೊಂಡಿಲ್ಲ. ನಿಮ್ಮ ಪ್ರಕಾರ ಮುಗಿದೋಯ್ತು. ಯಾಕೆ ಡೌಟ್ ನಿಮಗೆ? ಡೌಟ್ ಅಲ್ಲ, ಅದು ಅನ್ನಿಸ್ತು ವಾರ್ನರ್ ನೋಡಿ. ಅನ್ನಿಸ್ಲೇಬಾರ್ದು ನಿಮಗೆ. ನಿಮ್ಗೇನಾರ ಡೌಟ್ ಇದೆಯಾ? ಅದು ನೋಡ್ ಅನ್ನಿಸ್ತು ಅಂತಂದೆ. ಅನಿಸಿದೆ ಅಂದರೆ ಏನೋ ಡೌಟ್ ಇದೆ ಅಂದರೆ ನೀವು ತೋರಿಸಿದ್ದೀರಾ ಅಂದರೆ ನಿಮ್ಮ ಹತ್ರ ಡೌಟ್ ಇದೆ. ಡೌಟ್ ಇಲ್ಲ, ಅದು ನೋಡಿ ಹಂಗೆ ತೋರಿಸಿದ್ದಾರೆ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೀವು ಏನು ಹೇಳ ಇದಕ್ಕೆ? ಓಕೆ, 2040 ವೇಳೆಗೆ ಎಲ್ಲರೂ ಮುಖವಾಡ ಹಾಕ್ಕೊಂಡಿದ್ರೆ ಕೊನೆಗೆ ಮಾಸ್ಕ್ ಹಾಕೊಳ್ಳೋಂಥ ಸ್ಥಿತಿ ಬರುತ್ತಾ? ಅದ್ರ ಅರ್ಥ ಆಗಿಲ್ಲ. ಮುಖವಾಡ ಹಾಕೊಂಡು ಬದುಕ್ತಾ ಇದ್ರೆ 2040 ವೇಳೆಗೆ ಮಾಸ್ಕ್ ಹಾಕೊಳ್ಳುವಂಥ ಪರಿಸ್ಥಿತಿ ಬರುತ್ತಾ? ಸಿನಿಮಾದಲ್ಲ? ನೀವು ನೋಡಿ, ಸಿನಿಮಾದಲ್ಲಿ ಆ ಥರ ಇಲ್ಲ. ನಿಜ ಜೀವನದಲ್ಲಿ ಬರ್ಬೋದಾ? ನಿಜ ಜೀವನದಲ್ಲಿ ನೀವು ಕ್ವಶನ್ಗಳು. ನಿಮ್ಮ ನಿಜ ಜೀವನ ನಾನು ಹೆಂಗೆ ಹೇಳಿ? ಅಲ್ಲ, ಎಲ್ಲರದು ಕೇಳ್ತಿರೋದು. ಮುಖವಾಡ ಹಾಕೊಂಡು ಬದುಕಿದ್ರೆ ನಂದು ನಾನು ಹೇಳ್ಬೋದು, ನಾನು ಇನ್ನೊಬ್ರದ್ದು ಹೆಂಗೆ ಹೇಳಿ? ಸಿ, ಹೌ ಕೆನ್ ಐ ಟೆಲ್ ಅಬೌಟ್ ಯುವರ್ ಲೈಫ್? ಅಲ್ಲ, ಸಮಾಜ ಅಂತ ಬಂದಾಗ ನಾನೇ ಸಮಾಜ, ನಾವು ಸಮಾಜದಲ್ಲಿದ್ವಿ, ಅವರು ಇದ್ದಾರೆ. ನೀವು ಹೇಳಿ, ನಿಮ್ಮ ಬಗ್ಗೆ ನೀವು ಹೇಳಬೇಕು, ನನ್ನ ಬಗ್ಗೆ ನಾನು ಹೇಳ್ಬೇಕು. ಆ ವಿಷಯ ನಿಮ್ಮ ಬಗ್ಗೆ ನಾನು ಹೇಳೋದು ತಪ್ಪಾಗುತ್ತೆ, ನನ್ನ ಬಗ್ಗೆ ನೀವು ಹೇಳೋದು ತಪ್ಪಾಗತ್ತಲ್ವಾ? ಐ ಡೋಂಟ್ ಹ್ಯಾವ್ ರೈಟ್. ಅದು ಸಿನಿಮಾದಲ್ಲಿ ತೋರಿಸ್ಬೇಕಾಗುತ್ತಲ್ಲ ಎಲ್ಲರ ಬಗ್ಗೆನೂ. ಸಿನಿಮಾ ಕತೆ ಅದು. ಸರಿ, ಜಾತಿ ಧರ್ಮ ಸಂಘರ್ಷದ ಬಗ್ಗೆ ಉಪೇಂದ್ರ ಅವರ ಅಭಿಪ್ರಾಯ, ಅನಿಸಿಕೆ ಏನು? ಈಗ ಆಗ್ತಿರೋದು ಸಿನಿಮಾ ಬಿಟ್ಬಿಡಿ, ಹೊರಗಡೆ ನಡೀತಿರೋದು. ಇಲ್ಲ, ಒಳ್ಳೆ ಕತೆ. ನಾನು ಸಿನಿಮಾ ಬಗ್ಗೆ ಮಾತಾಡೋಕೆ ಕೂತಿರೋದು. ಜಾತಿ ಧರ್ಮ ಅಂತ ನೀವು ಅಲ್ಲಿ ಪರ್ಟಿಕ್ಯುಲರ್ ಆಗಿ ತೋರಿಸಿರೋದ್ರಿಂದ ಅಲ್ಲ, ಆ ಸಿನಿಮಾಲ್ ಬರೋ ಜಾತಿ ಧರ್ಮದ ಬಗ್ಗೆ ಮಾತಾಡಿರೋದು ನಾನು. ಅಲ್ಲೊಂದು ಇದಿದೆ, ಅಲ್ಲಿ ಬರೋ ಅಂಥದ್ರ ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ. ಇಟ್ ಈಸ್, ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ, ಅದು ಹೇಳಿ ನಾನು ಅದೇ ಹೇಳಿದ್ದು. ಮತ್ತೆ ಅದು ವೈಯಕ್ತಿಕ ಆಗುತ್ತೆ, ಮತ್ತೆ ಅದು ಜನರಲ್ ಆಗಿ ಮಾಡ್ದಂಗೆ ಆಗುತ್ತೆ. ನಾನು ಯಾರು ಅದ್ರ ಬಗ್ಗೆ ಮಾತಾಡಿ? ನಾನೊಂದು ಸಿನಿಮಾದಲ್ಲಿ, ಒಂದು ಕಾಲ್ಪನಿಕ ಪ್ರಪಂಚದಲ್ಲಿ ನಂದು ಏನೋ ಒಂದು ವಿಷಯ ಹೇಳ್ಬೋದು ಅಷ್ಟೇ. ನನಗೆ ಆ ರೈಟ್ಸ್ ಇದೆ ಅಲ್ವಾ? ನಾನು ಈ ಜಗತ್ತಲ್ಲಿ ನಾನು ಪಾರ್ಟ್ ಆಫ್ ದಿ ಸೊಸೈಟಿ ಆದಾಗ ಅದ್ರ ಬಗ್ಗೆ ನನಗೆ ಮಾತಾಡೋ ರೈಟ್ಸ್ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಬಟ್ ಎಲ್ಲೋ ಒಂದು ಆಫೀಸ್ಗೆ ಹೋದಾಗ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಜಾತಿ ಅಂತ ಇರುತ್ತಲ್ಲ, ಅದು ನೋಡಿದಾಗ ಅದು ಕಾಲಮ್ ಬೇಕು ಅಂತ ಅನ್ಸುತ್ತಾ, ಬೇಡ ಅಂತ ಅನ್ಸುತ್ತೆ? ನಿಮ್ಗೇನು ಅನ್ಸುತ್ತೆ? ಬೇಡ ಅನ್ಸುತ್ತೆ. ಗುಡ್. ನಿಮ್ಗೇನು ಅನ್ಸುತ್ತೆ? ಅಲ್ಲ, ನನಗೂ ಬೇಡ ಅನ್ಸುತ್ತೆ. ಬಟ್ ಹಂಗಂತ ಅದನ್ನ ಜನರಲ್ ಆಗಿ ಹೇಳೋಕ್ಕಾಗಲ್ಲ ನೀವು. ಕೆಲವ್ರಿಗೆ ಅದು ಬೇಕು ಅನ್ಸುತ್ತೆ, ಕೆಲವು ಏನೇನೋ ವಿಷಯಗಳಿದಾವೆ ಅದರಲ್ಲಿ. ಇಟ್ ಇಸ್ ಎ ವೆರಿ, ನಾವು ಅಷ್ಟು ದೊಡ್ಡವರಲ್ಲ, ಅಷ್ಟೊಂದು ತಿಳ್ಕೊಂಡಿಲ್ಲ. ಬಿಕಾಸ್ ಕೇಳಿ ಒಂದು ನಿಮಿಷ, ಸಮಾಜ ಅಂದರೆ ಬೇರೆ ಬೇರೆ ಇದೆ, ಸಂವಿಧಾನ ಇದೆ, ಅದರಲ್ಲಿ ಕೆಲವು ಇದಿದೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನಮ್ಗೇನೋ ನಾವೊಂದು ಸಿನಿಮಾ ಮಾಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ ಅಂದ್ಬಿಟ್ಟು ವಿ ಕಾಂಟ್ ಟಾಕ್ ಅಬೌಟ್ ದ ಹೋಲ್ ಇದು. ಅರ್ಥ ಆಯ್ತಾ? ನನ್ನ ವೈಯಕ್ತಿಕವಾಗಿ ನಾನು ಅನ್ಕೊಂಬಂದು ನಾನು ಅದನ್ನು ಬಿಲೀವ್ ಮಾಡಲ್ಲ. ನನ್ನ ಪರ್ಸ್ನಲ್ ಹೇಳ್ಬೋದು ಅಷ್ಟೇ ಹೊರತು ಜನರಲ್ ಆಗಿ ಹಿಂಗಿರಬೇಕು ಹಂಗಿರಬೇಕು, ನೋ, ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಅರ್ಥ ಆಯ್ತಾ ನಿಮಗೆ? ಅದು ನಿಮ್ಮ ವೈಯಕ್ತಿಕ. ನಿಮಗೆ ಬೇಕು ಅನ್ಸೋದು, ಎಸ್, ತಪ್ಪೇನಿದೆ, ನಿಮಗೆ ಬೇಕದು. ನಾನು ಯಾರು ಅದನ್ನು ಬೇಡ ಅಂತ ಹೇಳೋದಕ್ಕೆ? ನಾನೊಂದು ಕತೆ ಬರೆದಾಗ ಅದರೊಳಗೆ ಏನೋ ಒಂದು ಇದು ಮಾಡಿ ನನ್ನದೊಂದು ಏನೋ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಷ್ಟೇ. ಅದು ಕೂಡ ಇಟ್ ಇಸ್ ನಾಟ್ ಜನರಲ್ ಅಲ್ವಾ? ಹಾಂ, ಅಷ್ಟೇ. ಅದು ನಿಮ್ಗೆ ಕರೆಕ್ಟ್ ಅನ್ಸರೆ ಕರೆಕ್ಟ್ ಅಂತೀರಾ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತೀರಾ ಅಷ್ಟೇ ಅಲ್ವಾ? ದಟ್ಸ್ ವೈ ಇಟ್ ಇಸ್ ಸಿನಿಮಾ. ಅದರ್ವೈಸ್ ಇಟ್ ಇಸ್ ಬುಕ್, ಇಟ್ ಇಸ್ ಡ್ರಾಮಾ, ಒಂದು ಕೃತಿ. ಅದೆಲ್ಲ ಅವ್ರವ್ರ ಅಭಿಪ್ರಾಯಗಳು. ಅವ್ನ ಕಲಾವಿದ ಏನೋ ಅನ್ಸುತ್ತೆ, ಅವನೇನೋ ಅವ್ನು ಮಾಡಿರ್ತಾನೆ, ಅವ್ನು ಪೇಂಟಿಂಗ್ ಮಾಡಿರ್ತಾನೆ, ಇಟ್ ಇಸ್ ಅವನ ಅಭಿಪ್ರಾಯ ಅಲ್ವಾ? ನಿಮ್ಮ ಅಣ್ಣ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡಿದ್ದು ನಾವು ನೋಡೇ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ವಾರ್ನರ್ ನೋಡಿ ಅವ್ರು ಏನು ಹೇಳಿದ್ರು, ಈ ಕತೆ ಬಗ್ಗೆ ಏನಾದರೂ ಡಿಸ್ಕಸ್ ಮಾಡಿದ್ರ? ಇಲ್ಲ, ಖಂಡಿತ ತುಂಬ ಮಾಡ್ತೀನಿ ನಾನು. ನನ್ನ ಫ್ಯಾಮಿಲಿಯವ್ರ ಜೊತೆ ಮಾಡ್ತೀನಿ, ನಮ್ಮ ಅಣ್ಣನ ಮಕ್ಕಳ ಜೊತೆ ಮಾಡ್ತೀನಿ, ನಿರಂಜನ್, ನಿದರ್ಶನ್, ನಮ್ಮ ಆಯುಷ್, ಚಿನ್ನಿ, ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆನೂ ಡಿಸ್ಕಸ್ ಮಾಡ್ತೀನಿ ನಾನು. ಎಸ್, ತೋರಿಸ್ತೀನಿ ಅವ್ರಿಗೆ ಹೆಂಗೆ ಅನ್ಸುತ್ತಿದ್ದು, ಇದು ಹೆಂಗೆ ಅನ್ಸುತ್ತೆ ಅಂತ. ನಾನು ಟೇಕ್ ಎಲ್ಲರ ಒಪಿನಿಯನು ತೊಗೊತೀನಿ ನಾನು. ಸೊ ಅವ್ರು ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತಾರೆ ಅಣ್ಣ? ಅಂದರೆ ಯಾವುದ್ರ ಬಗ್ಗೆ? ಅಂದರೆ ಸಿನಿಮಾ ಬಗ್ಗೆ ಅವ್ರು ಅಷ್ಟಾಗಿ ಮಾಧ್ಯಮದ ಮುಂದೆ ಮಾತಾಡಿದ್ದು ಅಥವಾ? ಇಲ್ಲ, ಮಾತಾಡಲ್ಲ. ಅವ್ರಿಗೆ ಅದು ಸ್ವಲ್ಪ ಜಾಸ್ತಿ ಅವ್ರಿಗೆ ಇಷ್ಟಪಡಲ್ಲ. ಆ್ಯಕ್ಚುಲಿ ಫಂಕ್ಷನ್ಗೆ ಕರೆದ್ರು ಅಷ್ಟೇ, ಬರಲ್ಲ, ಸ್ಟೇಜ್ ಮೇಲೆ ಬರಲ್ಲ, ಅವ್ನ ಕ್ಯಾರೆಕ್ಟರ್ ಅಷ್ಟೇ.
ಬಟ್ ಬೇರೆ ವಿಷಯಗಳು ತುಂಬ ಮಾತಾಡ್ತೀವಿ ನಾವು. ಸಜೆಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಖಂಡಿತ ಖಂಡಿತ. ಗುರುಪ್ರಸಾದ್ ಅವರು ನಿಮ್ಮನ್ನ ಗುರುಗಳು ಅಂತ ಕರೀತಾ ಇದ್ರು. ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಹೌದು. ಮತ್ತೆ ಸ್ಪೆಷಲ್ ರೋಲ್ ಮಾಡಿದ್ದಾರೆ. ಅದು ವಾರ್ನರ್ ಅಲ್ಲೂ ನಾವು ನೋಡಿದ್ವಿ. ಸೊ ಅವ್ರನ್ನ ಈ ಸಂದರ್ಭದಲ್ಲಿ ಹೆಂಗ್ ನೆನ್ಪು ಮಾಡ್ಕೋತೀರಾ ನೀವು? ಶೂಟಿಂಗ್ ಸಂದರ್ಭದಲ್ಲಿ ಆದಂತ ಕೆಲವೊಂದು ಘಟನೆಗಳನ್ನ ನೆನಪು ಮಾಡ್ಕೋಬೋದಾ? ಇಲ್ಲ, ಖಂಡಿತ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ನಾನು ಫಸ್ಟ್ ಟೈಮ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನೀವು ಎಷ್ಟು ಅದ್ಭುತವಾಗಿದೆ ಅಂದರೆ ನನಗೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಅಷ್ಟು ಖುಷಿ ಆಯಿತು ಅಂತ. ಆ ಥರ ಅವ್ರು ಆ ಕ್ಯಾರೆಕ್ಟರ್ಗೆ ಅಷ್ಟು ಸೂಟ್ ಆಗಿದ್ದಾರೆ, ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ವೆರಿ ಗುಡ್ ಪರ್ಫಾರ್ಮರ್ ಕೂಡ ಅವರು. ಸೊ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನನಗೆ.